ನಾವು ಎಲ್ಲರಿಗೂ ಅನುಕೂಲ ಮಾಡಿಕೊಡಬಹುದು. ಈವನ್ ಆಶ್ರಯ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೂ ಟೈಟಲ್ ಕೊಡೋ ತರ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇಲಾಖೆ ಬೇರೆ ಇದ್ರು ಕೂಡ ಸೊ ನಮ್ಮ ಸಿಸ್ಟಮ್ ನಲ್ಲಿ ಬಂದ್ರೆ ಬೇರೆ ಆಶ್ರಯ ಹಕ್ಕುಪತ್ರಗಳು ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಳ್ಳುವ ವ್ಯವಸ್ಥೆ ನಾವು ಮಾಡಬಹುದು ಫ್ಯೂಚರ್ ಅಲ್ಲಿ. ಸೊ ಅಲ್ಟಿಮೇಟ್ ಗೋಲ್ ಏನಂದ್ರೆ ಅವರು ಏನು ಇವಾಗ ಬೆಳಗಾವಿ ಆಯ್ತು, ನೆಕ್ಸ್ಟ್ ಡಿಫರೆನ್ಸ್ ಇರೋದು ವೈ ಆರ್ ಯು ಆಸ್ಕಿಂಗ್ ಹಕ್ಕುಪತ್ರ ಯಾಕೆ ಕೇಳ್ತಾ ಇದ್ದೀರಿ, ಸಾಗುವಳಿ ಚೀಟಿ ಯಾಕೆ ಕೇಳ್ತಾ ಇದ್ದೀರಿ? ಹಾಗಾದ್ರೆ ಮಾಡ್ಕೊಡ್ರಿ. ಇಫ್ ಯು ಗೋ ಆಯ್ತು, ಇಷ್ಟೊತ್ತು ತಾವು ಮಾತಾಡಿದ್ರಲ್ಲ ಈ ಮನೆ ಹಕ್ಕುಪತ್ರ ವಿಷಯದಲ್ಲಿ, ಹಾಗಾದ್ರೆ ಕ್ಲೋಸ್ ಮಾಡ್ರಿ 1 to 5 ಎಲ್ಲರಿಗೂ ಮಾಡ್ಕೊಡ್ರಿ. ಹಾಗಾದ್ರೆ RTC ಎಂಟ್ರಿ ಇದೆಯಲ್ಲ, RTC ಇಸ್ ಈಕ್ವಲ್ ಟು ನಿಮ್ಮ 9 and 11, ಕರೆಕ್ಟ್ ತಾನೆ? ಹೌದಾ ಇಲ್ಲ ರೀ? ಇಟ್ ಇಸ್ ಎ ರೆಕಾರ್ಡ್ ಆಫ್ ರೈಟ್ಸ್. ಅದು ನೀವು PDO ಪಂಚಾಯತ್ ಹೋದ್ರೆ 9 to 11 ಇಸ್ ನಾಟ್ ಇವನ್ ಎ ರೆಕಾರ್ಡ್ ಆಫ್ ರೈಟ್ಸ್, ಇಟ್ ಇಸ್ ಓನ್ಲಿ ಎ ಟ್ಯಾಕ್ಸ್ ಪೇಡ್ ರಿಸೀಟ್. ಕರೆಕ್ಟಾ? ಹೌದೇನ್ರಿ? ಹಾಗಾದ್ರೆ ಎಲ್ಲರಿಗೂ ನೀವು 1 to 5 ಮಾಡ್ಕೊಡ್ರಿ, ಎಲ್ಲರಿಗೂ ಕೋಡಿ ಮಾಡ್ಕೊಡಿ. ಬಿಕಾಸ್ RTC ಎಂಟ್ರಿ ಇದೆ. ಯಾಕೆ ಮಿನಿಮಮ್ ರೆಕಾರ್ಡ್ಸ್ ಇನ್ಸಿಸ್ಟ್ ಮಾಡ್ತಾ ಇದ್ದೀರಿ? ಬಿಕಾಸ್ ಎಲ್ಲಿಂದ ಹಕ್ಕು ಬಂತು ಇವರಿಗೆ? ಹಕ್ಕು ಗಾಳಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಕ್ಕು ಪಡ್ಕೊಳ್ಬೇಕು, ನಿಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ. ದಿಸ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ಲಾ. ಇಷ್ಟು ನಿಮ್ಮ ಹತ್ರ ನಾನು ಖರ್ಚು ಮಾಡಿ 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 ಇದನ್ನ ಹೇಳಿ 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 ಸಾಕಾಯ್ತು, ನಿಮ್ ತಲೆಗೆ ಹೋಗ್ತಾ ಇಲ್ಲ. ಅವ್ನು ಯಾರು 9 to 11 ಹಾಕೊಟ್ನಂತೆ, ಅವನಿಗೆ ಎಂಜಿನ್ ಕಾಸು ಬೇಕಾಗಿತ್ತು, ಎಂಜಿನ್ ಕಾಸು ತಿನ್ನಕ್ಕೆ ಅವ್ನಿಗೆ ಇವ್ರಿಗೆ ಕೊಡಬೇಕು, ಇವ್ರಿಗೆ ದುಡ್ದಿದ್ದೆಲ್ಲ ತಗೊಂಡೋಗಿ ಅಂತ ಅವ್ರಿಗೆ ಕೊಡ್ಬೇಕು. ಇವ್ರಿಗೂ ಕೊಡೋವರೆಗೂ ಅವ್ರಿಗೆ ಇವ್ರಿಗೆ ಕೊಟ್ಟು ಇಲ್ಲಿಗಲ್ ಮಾಡೋವರೆಗೂ ಜನಕ್ಕೂ ಸಮಾಧಾನ ಇಲ್ಲ. ಇವ್ರು ಅಂಗಡಿ ತಕೊಂಡು ಕೂತಿದ್ದಾರೆ, ಎಲ್ಲಿ ಬರ್ತದೆ ಬರ್ಲಿ 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 ಅಂತ. ಅವ್ರಿಬ್ಬರು ಮಾಡಿದ್ದು ನೀವು ಸಮಜಾಯಿಸಿ ಅಂತ ನನ್ಗೆ ಬಂದು ಹೇಳ್ತೀರಿ. ಲೀಗಲ್ ಆಗಿ ಪಕ್ಕ ಮಾಡ್ಕೊಡಿ ಅಂದ್ರೆ ನಿಮ್ಗೆ ಆಸಕ್ತಿನೇ ಬರೋದಿಲ್ಲ. ಏನೇನೋ ಸಬು ಬೇಡ್ತೀರಿ, ಲೀಗಲ್ ಎಲ್ಲ ಅಡ್ಡ ಹೇಳ್ತೀರಿ. ಎಷ್ಟು ಯಾವ ಭಾಷೆಯಲ್ಲಿ ಹೇಳ್ಬೇಕು ನನ್ಗೆ ಗೊತ್ತಿಲ್ಲಪ್ಪ. ನಿಮ್ಗೆ ನಿಜವಾಗಿ ನಿದ್ದೆ ಮಾಡ್ತಾ ಇರೋರ್ನ ಎಬ್ಬರಿಸಬಹುದು, ನೀವ್ ಯಾರು ನಿಜವಾಗಿ ನಿದ್ದೆ ಮಾಡ್ತಾ ಇರೋರಲ್ಲ. ನಿಮ್ DC ಹೇಳ್ದಂಗೆ ನೀವೆಲ್ಲ ಎಫಿಷಿಯಂಟ್, ಆದ್ರೆ ನಿದ್ದೆ ಮಾಡೋ ನಾಟಕ ಮಾಡೋರ್ನ ಎಬ್ಬರಿಸ್ಲಿಕ್ಕಾಗಲ್ಲ. ಕುಂಭಕರ್ಣನ್ನು ಎಬ್ಬರಿಸಬಹುದು, ಅದಕ್ಕೂ ವಿಧಾನ ಇದೆ, ಸೂತ್ರ ಕೊಟ್ಟಿದ್ದಾರೆ ಕುಂಭಕರ್ಣನ ಹೆಂಗೆ ಎಬ್ಬರಿಸಬೇಕು ಅಂತ. ನಿಜವಾದ ಕುಂಭಕರ್ಣನ ಎಬ್ಬರಿಸಬಹುದು. ಇಲ್ಲಿ ಮೆಜಾರಿಟಿ ವರ್ಕ್ ಈಗ ಆಗಿದೆ ಸರ್. ಈ ಲಾಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಲಾ ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್. ಎವ್ರಿ ಡೇ ಎವ್ರಿ ಮೀಟಿಂಗ್ ಐ ಹಿಯರ್ ದಿಸ್. 9 to 11 ಇದೆ, they don't want to come for registration because there is 9 to 11. So linkage ಏನಿದೆ ಸರ್, that we have to once again check with RDPR sir. ಅದು that link is yet to be shared circular to DC and CO ಎಲ್ಲರಿಗೂ ಶೇರ್ ಮಾಡಿ ಇದರ ಪ್ರಕಾರ ಅವರು ಬಿಲ್ಡ್ ಮಾಡಿದ್ದಾರೆ. ಯಾಕಂದ್ರೆ ಕಲೆಕ್ಷನ್ ಸೆಂಟರ್ ಕಸ್ತರಲ್ಲ ಈಗ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಅದು ಅವರು ಮಾಡಿರೋದು. ಸೊ ಹಾಗಾಗಿ ಆ ಚೇಂಜಸ್ ಆಗಿದಾವೆ. ಈ ಪರ್ಟಿಕ್ಯುಲರ್ ಚೇಂಜ್ ನಲ್ಲಿ ಏನಾದರೂ ತೊಂದರೆ ಇದ್ರೆ ನಾನು ಅಟೆಂಡ್ ಮಾಡಿಸ್ತೀನಿ ಆಂಟಿಪೇರ್ ಅಂತ. ಬಟ್ ನೀವು ಓದಬೇಕಲ್ಲ ಫಸ್ಟ್. ನೀವು ಇಂಡಿಯಾದಿಂದ ನಾವು ಒಪ್ತಿದ್ದೀವಿ, ನಾವು ಹಿಂಗಿದೆ ಸರ್ ಸರ್ಕ್ಯುಲರ್ ಅಲ್ಲಿ ಹಿಂಗೆ ಆಗ್ತಾ ಇಲ್ಲ, ಅದಕ್ಕಾಗಿ PDO ಇನ್ವ್ಯಾಲಿಡೇಟ್ ಮಾಡ್ತಿದ್ದೀವಿ ಅಂದ್ರೆ ನಾವು ಒಪ್ತಿದ್ದೀವಿ. ನಿಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. PDO ಯಾಕೆ ಇನ್ವ್ಯಾಲಿಡೇಟ್ ಮಾಡ್ತಿದ್ದಾರೆ ಗೊತ್ತೇ ಇಲ್ಲ ನಿಮಗೆ.